ಹಾಯ್ ಹಾಲ್. ಇದು ಮತ್ತೊಂದು ಮಕ್ಕಳ ಲಂಚ್ ಬಾಕ್ಸಿಗೆ ಅಂತ ಹೇಳಿ ಸ್ನ್ಯಾಕ್ಸ್ ರೆಸಿಪೀಸ್. ಕಾರ್ನ್ ಚೀಸ್ ಬಾಲ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನು ಒಂದು ಕುಕ್ಕರ್ಗೆ ಒಂದು ದಪ್ಪ ಆಲೂಗೆಡ್ಡೆ ಹಾಗೆ ಒಂದು ಕಾರ್ನ ಹಾಕಿ ಮುಳುಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪಾಕಿ ನಾನು ಅದನ್ನು 2 ವಿಸಲ್ ಬರೆಸ್ಕೊತಾ ಇದ್ದೀನಿ. ವಿಸಲ್ ಬಿಟ್ಟು ಕುಕ್ಕರ್ ತಣ್ಣಗಾದ ಮೇಲೆ ಆಲೂಗೆಡ್ಡೆನ ಸಿಪ್ಪೆನ ತೆಗೆದು ಒಂದು ಸ್ಮ್ಯಾಶರ್ ಸಹಾಯದಿಂದ ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಾರ್ನ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಚಾಪರ್ಗೆ ಈ ಕಾರ್ನ ಹಾಕೊಂಡು ನೀಟಾಗಿ ತರಿ ತರಿ ಆಗೋವರೆಗೆ ಅದನ್ನ ಚಾಪ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದೇ ಒಂದು ಚಾಪರ್ಗೆ ದಪ್ಪ ದಪ್ಪನಾಗಿ ಕಟ್ ಮಾಡಿರುವಂತಹ ಒಂದು ಆನಿಯನ್ನ ಹಾಕೊಂಡು ಸಣ್ಣಗೆ ಅದನ್ನ ಚಾಪ್ ಮಾಡಿ ಈ ಒಂದು ಹಾಲು ಮಿಶ್ರಣಕ್ಕೆ ಹಾಕೊಂತಾ ಇದ್ದೀನಿ. ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಕಾರ್ನ್ ಮಿಕ್ಸ್ಗೆ ನಾನು ಸಣ್ಣಗೆ ಎತ್ತಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ಹಾಗೆ ಎಲ್ಲಾ ರೀತಿಯ ಸ್ಪೈಸಸ್ ಕೂಡ ಹಾಕೊಂಡಿದ್ದೀನಿ. ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರು, ಚಾಟ್ ಮಸಾಲ, ಹಾಗೆ ಸ್ವಲ್ಪ ಆಮ್ಚೂರ್ ಪೌಡರು, ಜೀರಾ ಪೌಡರು, ನಿಮ್ಗೆ ಟೇಸ್ಟ್ಗೆ ಅನುಗುಣವಾಗಿ ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಸ್ವಲ್ಪ ಎಣ್ಣೆಯನ್ನ ಕೈಗೆ ಹದ್ದುಕೊಂಡು ಸಣ್ಣ ಸಣ್ಣದಾಗಿ ರೋಲ್ನ ಮಾಡಿ ಮಧ್ಯ ಸ್ವಲ್ಪ ಚೀಸ್ನ ಹಾಕಿ ನಾನು ಅದನ್ನ ಕಾದಿರುವಂತಹ ಪಡ್ಡು ತವಾದಲ್ಲಿ ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸೂಪರ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮಕ್ಕಳಂತೂ ಇನ್ನ ಬೇಕು ಅಂತ ಸ್ನಾಕ್ಸ್ ತರ ತಿನ್ನೋದ್ರ ಬದಲು ಹೊಟ್ಟೆ ತುಂಬಾ ತಿನ್ನೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬಾ ಇಷ್ಟಪಡ್ತಾರೆ. ಇಷ್ಟೆಲ್ಲಾ ಬೆಳಗ್ಗೆ ಬೇಗ ಎದ್ದು ನಾನು ತುಂಬಾ ಇಷ್ಟಪಟ್ಟು ತಿನ್ಲಿ ಅಂತ ಹೇಳಿ ಮಾಡೋದಕ್ಕೆ ಕೊನೆಗೆ ನನ್ಗೆ ಉಳ್ಕೊಂಡಿದ್ದು ಅಂತೂ ಮೂರೇ ಮೂರು. ನೋಡಿ ಕಾದಿರೋಂತಹ ಒಂದು ತವಾ ಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ಮಾಡ್ತಾ ಇದ್ದೀನಿ. ಚೆನ್ನಾಗ್ ಬರುತ್ತೆ. ಸ್ವಲ್ಪ ಅದು ರೋಸ್ಟ್ ಆಗೋವರೆಗೂ ಬಿಟ್ಟು ನಾನು ಅದನ್ನ ಒಂದ್ ಸ್ಪೂನ್ ಸಹಾಯದಿಂದ ತೆಗೆದು ನೀಟಾಗಿ ಅದನ್ನ ಬೇಯಿಸ್ಕೋಬೇಕಾಗತ್ತೆ ಎರಡು ಸೈಡ್ ಅಲ್ಲಿ. ಟೇಸ್ಟ್ ಅಂತೂ ಹಾಸಮ್ ಆಗಿತ್ತು. ನೀವು ಟ್ರೈ ಮಾಡ್ಲೇಬೇಕು. ತುಂಬಾ ಚೆನ್ನಾಗಿರುತ್ತೆ. ಮಧ್ಯ ನಾನು ಚೀಸ್ ಹಾಕಿರೋದ್ರಿಂದ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗೋಗ್ಬಿಡತ್ತೆ. ಮಕ್ಳು ಸಾಸ್ ಜೊತೆ ತುಂಬಾ ಇಷ್ಟಪಟ್ಟು ಹೊಟ್ಟೆ ತುಂಬಾ ತಿನ್ನೋ ಅಷ್ಟು ಚೆನ್ನಾಗಿದೆ. ಸ್ನಾಕ್ಸ್ಗೆ ಅಂತ ಮಾಡಿದ್ದು ನನ್ನ ಮಗಳು ಬೆಳಗ್ಗೆ ಟಿಫನ್ಗೆ ಅದನ್ನೇ ತಿನ್ಬಿಟ್ಟು ಹೋದ್ಲು. ತುಂಬಾ ಹೆಲ್ದಿಯಾಗಿ ಕೂಡ ಇರತ್ತೆ. ನಾನು ಇದನ್ನ ನನ್ನ ಮಕ್ಳಿಗೆ ಸಾಸ್ ಜೊತೆನೆ ಸರ್ವ್ ಮಾಡಿದೆ. ಬಟ್ ಇದನ್ನೆಲ್ಲ ಮಾಡಿದಕ್ಕೆ ನನಗೆ ಲಾಸ್ಟ್ ಅಲ್ಲಿ ಉಳ್ಕೊಂಡಿದ್ ಮಾತ್ರ ಇಷ್ಟೇ. ತುಂಬಾ ಚೆನ್ನಾಗಿತ್ತು. ನಾನ್ ಕೂಡ ಟೇಸ್ಟ್ ಮಾಡ್ಲಿಕ್ಕಾದ್ರೂ ಹುಳಿತಲ್ಲ ಅಂತ ಹೇಳಿ ಟೇಸ್ಟ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಇನ್ನೊಂದಷ್ಟು ಹೆಲ್ದಿ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮ್ಮನ್ನ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.